ನಮಸ್ಕಾರ. ಈ ಒಂದು ರೂಪಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಅವರು ಹಲವು ಕಾರ್ಯಗಳ ಒತ್ತಡದ ಮಧ್ಯೆಯೂ ಕೂಡ ಈಗ ಬಂದು ನಮ್ಮ ಆಹ್ವಾನಗಳನ್ನೆಲ್ಲ ಕೇಳಿ ಇದಕ್ಕೆ ನರಸಿಂಹಮೂರ್ತಿಗಳು, ಪ್ರೊಫೆಸರ್ ರವಿಕುಮಾರ್ ಮತ್ತು ಸೋಮಯಾಜಿಯವರು ಕೂಡ ಎಲ್ಲರೂ ಸಂಘಟನೆ ಮಾಡಿದ್ದಾರೆ. ಸಾಕಷ್ಟು ನಿವಾಸಿಗಳು ಕೂಡ ಬಂದಿರೋದು ನೋಡಿ ನಮಗೂ ಕೂಡ ಭಾಳ ಖುಷಿಯಾಯಿತು. ಯಾವಾಗ ಒಟ್ಟಿಗೆ ಆಗ್ತೀವಿ ಅಂತಂದರೆ ಸಮಸ್ಯೆಗಳಿದ್ದಾಗ ಮಾತ್ರ ಸೇರ್ತದೆ. ಸಮಸ್ಯೆ ಇಲ್ಲ ಅಂದ ತಕ್ಷಣ ಪಕ್ಕದ ಮನೆಯಲ್ಲೂ ಕೂಡ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ವಿಜಯೇಶ್ವರಪುರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಸುಪ್ರೀಂ ಕೋರ್ಟ್ವರೆಗೂ ಸಮಸ್ಯೆ ವಿಚಾರವಾಗಿ ಹೋಗಿ ಬಂದಿದ್ದೆ. ಯಾಕೆಂದರೆ 23 ಎಕರೆ ಹೊಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ. ಆ ಆದೇಶವನ್ನು ತಡೆ ಹಿಡಿದು 2018ರಲ್ಲಿ ಬಿಟ್ಟೆ, ಇವತ್ತಿನವರೆಗೆ ಎಲ್ಲಿ ಬಿಟ್ಟು ಅಲ್ಲೇ ಇದೆ. ನಾನು ನೀವೆಲ್ಲರಿಗೂ ಒಂದು ಗಮನಕ್ಕೆ ತರ್ತೀನಿ. 18ನೇ ಇಸ್ವಿನಲ್ಲಿ 2018ರಲ್ಲಿ ಮುಖ್ಯಮಂತ್ರಿಗಳು ಈ ಕ್ಷೇತ್ರಕ್ಕೆ, ಈ ಜಾಗಕ್ಕೆ ಕರೆಸಿದ ಉದ್ದೇಶ ನೆಪ ಬೇರೆ. ಆದರೆ ಇಲ್ಲಿ ಸಮಸ್ಯೆ ಗೊತ್ತಾಗಲಿಲ್ಲ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಹಾಕಿದ್ದು ಈ ನಿವಾಸಿಗಳು ಬಂದು ನೀರಿನ ಸಮಸ್ಯೆಯನ್ನು ಅವ್ರ ಹತ್ರ ಕೇಳಿಕೊಂಡ್ರೆ ಒಂದು ಮೆಮೊರಂಡಮ್ ಕೊಟ್ಟೆ. ಆ ಕೊಟ್ಟ ಮರುದಿನವೇ, ನಾವಿಲ್ಲಿ ಅರ್ಜಿ ಕೊಟ್ಟ ಮರುದಿನವೇ ಮೂಡಾ ಕಮಿಷನರು, ಕಾರ್ಪೊರೇಷನ್ ಕಮಿಷನರು, ವಾಟರ್ ವರ್ಕ್ಸ್ ಇಂಜಿನಿಯರ್ಸು ಎಲ್ಲನೂ ಕೂಡ 1 ಗಂಟೆ ಅವರ ನಿವಾಸದಲ್ಲಿ ಕೂರಿಸಿ, ನೀವು ನನಗೆ ಉತ್ತರ ಕೊಡಬೇಕು, ಅದ್ರ ಸಮಸ್ಯೆ ಬಗೆಹರಿಸಬೇಕು. ನೀವೇನು ಮಾಡ್ತೀರೋ ಅದು ನನಗೆ ಗೊತ್ತಿಲ್ಲ, ಅದೇನು ಮಾಡ್ತೀರೋ ನನಗೆ ಅದು ಗೊತ್ತಿಲ್ಲ ಅಂತ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ವಾಪಸ್ ಬರ್ಸ್ತೀನಿ. ನೀವೆಲ್ಲ ಇಲ್ಲೇ ಕುಳಿತು ತೀರ್ಮಾನ ಮಾಡಿ, ದುಡ್ಡು ಬೇಕಾ ನಾನು ನನ್ನ ಸರ್ಕಾರದ ಕೊಡಿಸ್ತೀನಿ, ಬಗೆಹರಿಸಬೇಕು ಅಂತ ಹೇಳಿದಕ್ಕೋಸ್ಕರವಾಗಿ ನೆಕ್ಸ್ಟ್ ಡೇ ನಿಮ್ಮ ಕಾರ್ಯಕ್ರಮ ಇಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ಬೋದು, ಅದು ಕಂಟಿನ್ಯೂ ಆಗುತ್ತೆ. ಸರ್ಕಾರದ ಆದೇಶವನ್ನು ಯಾವ ಕಾರಣಕ್ಕೂ ಬದಲಾಯಿಸಲಿಕ್ಕೆ ಆಗಲ್ಲ. ಕ್ವಾಂಟಿಟಿ ಕಡಿಮೆ ಬರಬೇಕು, ಬಟ್ ನಿಶ್ಚಿತವಾಗಿ ಕೂಡ ಇನ್ನು ಈಗ ಹೇಳಿದ ಶ್ರೀನಿವಾಸರು ಹೇಳಿದಾಗೆ ಮುಂದುವಾಡಿ ನಡೀತಾ ಇದೆ ಪ್ರಾಜೆಕ್ಟ್. ಅದಾದರೆ ಮೈಸೂರು ನಗರಕ್ಕೆ ಎಲ್ಲವೂ ಕೂಡ ಸಾಕಷ್ಟು ನೀರು ಕೊಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಮ್ಮ ನಿವಾಸಿಗಳು ಏನು ಪ್ರೊಫೆಸರ್ ರವಿಕುಮಾರ್ ಅವರು ಹೇಳಿದ್ರು ಕೂಡ ನಮ್ಮದು ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನಾವು ಮರಿಬಾರದು. ಸೆಗ್ರಿಗೇಷನ್ ಆಗಿರ್ಬೋದು, ನೀರಿನ ಬಳಕೆ ಆಗಿರ್ಬೋದು. ನಾನು ಸಾಕಷ್ಟು ಸಂದರ್ಭದಲ್ಲಿ ನಮ್ಮ ಆಫೀಸ್ ಸ್ಟಾಫ್ಗೆಲ್ಲ ಬೈದಿದ್ದೀನಿ. ಮನೆಗಳ ಮುಂದೆ ಪಾರ್ಕ್ ದೊಡ್ಡ ವನ ಮಾಡಿಕೊಂಡು ನೀರುಗಳನ್ನೆಲ್ಲ ಬಿಟ್ಕೊಂಡಿರ್ತೀವಿ. ಇದು ನಮ್ಮ ಸೊಸೈಟಿಯಿಂದ ಕೊಡ್ತಕ್ಕಂಥ ನೀರಿನ ಸಮಸ್ಯೆ ಇದ್ದಾಗಲೂ ಕೂಡ ನಿಮ್ಮ ಗಿಡಗಳಿಗೆ ನೀರು ಹಾಯಿಸಿ ಹೋಗ್ತಕ್ಕಂಥದ್ದು, ಆ ನೀರು ಹರಿದು ಚರಂಡಿ ಬರ್ತಕ್ಕಂಥದ್ದು. ಕೆಲವರಿಗೆ ತಕ್ಕಲಿರೋರಿಗೆ ನೀರು ಹೆಚ್ಚು ಬರ್ತದೆ, ಅಪ್ಪಲಿರೋರಿಗೆ ನೀರು ಕಡಿಮೆ. ಇದು ಆಗಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ. ಎರಡನೇದು, ರಸ್ತೆಗಳನ್ನು ಎನ್ಕ್ರೋಚ್ ಮಾಡಿದ್ದೀವಿ. ಆ ರಸ್ತೆಗಳು ಎನ್ಕ್ರೋಚ್ ಮಾಡ್ತಕ್ಕಂಥ ರಸ್ತೆವರೆಗೂ ನಿಮ್ಮ ಜಾಗ, ನಿಮಗೇನು ಸೈಜ್ ಕೊಟ್ಟಿರ್ತೀವಿ ಅಷ್ಟು ಮಾತ್ರ ನಿಮ್ಮ ಜಾಗ. ಮುಂದ್ಗಡೆ ಫುಟ್ಪಾತ್ ನಿಮ್ಮ ಜಾಗ ಅಲ್ಲ. ಫುಟ್ಪಾತು ಸಾರ್ವಜನಿಕ ಜಾಗ. ಅದನ್ನು ಒಬ್ಬರು ತೆಗಿ ಅಂತಂದ್ರೆ ಇನ್ನೊಬ್ಬರು ಗಲಾಟೆ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸರ್ಕಾರ ಕ್ರಮ ವಹಿಸಿಕೊಂಡಾಗ ನೀವೇನು ಮಾತಾಡಲಿಕ್ಕಾಗಲ್ಲ. ಅದೇ ಸೊಸೈಟಿಯವರು ಬಂದು ಕ್ರಮ ವಹಿಸಿದ್ರೆ ಗಲಾಟೆ ಮಾಡ್ತಾರೆ. ಇದೇ ಈ ಕ್ಷೇತ್ರದ ಶಾಸಕರು GT ದೇವೇಗೌಡರು ಅವರ ಮನೆ ಮುಂದ್ಗಡೆ ಲಾನ್ ಮಾಡ್ಕೊಂಡಿದ್ರು ವಿಜಯನಗರದಲ್ಲಿ. ಕಾರ್ಪೊರೇಷನ್ ಆದೇಶ ಮಾಡಿದ ನೆಕ್ಸ್ಟ್ ಡೇನೇ ಅವ್ರು ತೆರವುಗೊಳಿಸ್ಬಿಟ್ಟು ಲೆವೆಲ್ ಮಾಡಿ ಜಾಗ ಬಿಟ್ಟುಕೊಟ್ಬಿಟ್ರು. ದಯಮಾಡಿ ಯಾರು ಅನ್ಯತಾ ಭಾವಿಸಬೇಡಿ. ಏನು ಈ ಥರ ಹೇಳ್ತಾರೆ ಅಧ್ಯಕ್ಷ ಅಂತ. ನಮ್ಮ ಜಾಗ ವಿಸ್ತೀರ್ಣವಾಗಿದ್ದರೆ 2 ಕಾರ್ ಪಾಸ್ ಆಗಬೇಕಾಗಿರಲಿ, ವೆಹಿಕಲ್ ಓಡಾಡಲಿಕ್ಕಾಗಲಿ ಸುಲಭವಾಗುತ್ತೆ, ಫುಟ್ಪಾತಲ್ಲಿ ಓಡಾಡ್ತಕ್ಕಂಥವ್ರಿಗೆ ಸುಲಭ ಆಗುತ್ತೆ. ಇವೆಲ್ಲವೂ ನಾವೇ ಸ್ವತಃ ಅರಿತು ನಮ್ಮ ಒಂದು ಜವಾಬ್ದಾರಿಗಳನ್ನು ಕೂಡ ತಿಳ್ಕೊಂಡು ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯದಾಗುತ್ತೆ. ಇದೇ ಅವ್ರು ಹೇಳ್ತಾ ಇದ್ರು ನಮ್ಮ ಚೀಫ್ ಆಫೀಸರು, ದೀಪ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಕರ್ನಾಟಕದಲ್ಲೇ ಪ್ರಸಿದ್ಧಿಯಾಗಿದೆ ಸರ್. ಇವತ್ತಿಗೂ ಕೂಡ ಅದರ ಮೇಲೆ ಆಗಿರ್ತಕ್ಕಂಥ ಸೈಟಿಗೆ ತೆಗೆದುಕೊಂಡಿರ್ತಕ್ಕಂಥರಾಗಿರ್ಬೋದು, ಇಲ್ಲ ಮನೆ ಕಟ್ಟಿರ್ತಕ್ಕಂಥರಾಗಿರ್ಬೋದು, ನಾವು ಹೆಚ್ಚು ಅಥವಾ ಹೆಮ್ಮೆ ಅಥವಾ ಬಿಮ್ಮಿಂದ ಹೇಳ್ತಾ ಇಲ್ಲ. ಇವತ್ತಿನವರೆಗೂ ಅನೇಕ ಸೊಸೈಟಿಗಳಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಗಳನ್ನು ನಾವೇ ವಹಿಸಿರ್ತಕ್ಕಂಥದ್ದು ಸತ್ಯ. ಇವತ್ತು ಕೂಡ ನಮ್ಮ ಸುನಿಲ್ ಅವರಿಗೆ ಕೇಳಿ ಲಕ್ಷಾಂತರ ರೂಪಾಯಿ ಆ ಟ್ರೀಟ್ಮೆಂಟ್ ಪ್ಲಾನ್ಗೆ ನಾವು ಖರ್ಚು ಮಾಡ್ತೀವಿ. ಪ್ರತಿ ತಿಂಗಳು ನನಗೆ ಹೊಟ್ಟೆ ಸಿಗ್ನೇಚರ್ ಮಾಡಬೇಕಾದ್ರೆ ಚೆಕ್ಕಿಗೆ ಇಷ್ಟು ಲಕ್ಷ ನಾವು ಖರ್ಚು ಮಾಡ್ತಿದ್ರೆ ಟ್ರೀಟ್ಮೆಂಟ್ ಪ್ಲಾನ್ಗೆ ಅಂತ
ಆ ಸೈನ್ ಮಾಡ್ಬೇಕಾದ್ರೆ ಆ ಚೆಕ್ಕಿಗೆ ನಾನು ಮಾಡೋ ಬೇಡ ಅಂತ ಕಷ್ಟಪಟ್ಟು ನಾನು ಮಾಡ್ತಾ ಇದ್ದೀನಿ. ದಯಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ಉಳಿದ್ರೆ ಬೇರೆ ಬೇರೆ ಅನೇಕ ಕೆಲಸಗಳು ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಟ್ರೀಟ್ಮೆಂಟ್ ಪ್ಲಾನ್ಗೆ ನಾವು ಏನು ಮಾಡ್ತೀರೋ ನಾವು ನಮ್ಗೆ ಆ ದುಡ್ಡನ್ನು ಉಳಿಸ್ತೀವಿ. ಜೊತೆಗೆ ಈ ಚರಂಡಿಗಳೆಲ್ಲ ನೀರು ಬಂದು ನಿಂತ್ಕೊಳ್ತದೆ. ಆ ಚರಂಡಿ ನೀರು ಬಂದು ನಿಂತ್ಕೊಳ್ತಕ್ಕಂಥ ಜಾಗದಲ್ಲಿ ನೀರು ನಿಂತಾಗ ಸೊಳ್ಳೆ ಜಾಸ್ತಿ ಉತ್ಪನ್ನ ಆಗ್ತದೆ. ಅದನ್ನು ಸ್ವಲ್ಪ ನಿಮ್ಮ ಸ್ಟಾಫ್ಗೆ ಹಚ್ಬಿಟ್ಟು ಅದು ಸ್ವಲ್ಪ ಕ್ಲಿಯರ್ ಮಾಡ್ತೀವಿ. ಇನ್ನು ಸೈಟನ್ನು ಹೊರಗಡೆ ಏರಿಯಾದಲ್ಲಿ ನಾವೆಲ್ಲ ಎಷ್ಟು ಸಾಧ್ಯವಾದಷ್ಟು ಮಾಡ್ತಾ ಇದ್ವಿ. ಇಲ್ಲೇನಾಗಿದೆ, ನಮ್ಮ ನಿವಾಸಿಗಳಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ನಾವು ಮೊದಲು ಮೇಂಟೆನೆನ್ಸ್ ಚಾರ್ಜ್ ಅಂತ ಕಲೆಕ್ಟ್ ಮಾಡ್ತಿದ್ವಿ, ಈಗ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಯಾವಾಗ ನೀವು ಎಂಟ್ರಿ ಆಗಿ ಕೆಲವು ಕಡೆ ಅದೊಂದು ಇಶ್ಯೂ ಆಯಿತು. ಇವರು ಕೇಳ್ತಾರೆ ಪಟ್ಟಣ ಪಂಚಾಯತಿಗೆ ಕೊಡ್ಬೇಕು. ನೀವು ಪಟ್ಟಣ ಪಂಚಾಯತಿಗೆ ಕಟ್ತಕ್ಕಂಥದ್ದು ಟ್ಯಾಕ್ಸ್, ನಾಟ್ ಮೇಂಟೆನೆನ್ಸ್ ಚಾರ್ಜ್. ಇದನ್ನು ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಳಿ. ಟ್ಯಾಕ್ಸೇ ಬೇರೆ, ಮೇಂಟೆನೆನ್ಸ್ ಚಾರ್ಜ್ ಬೇರೆ. ಪಕ್ಕದಲ್ಲಿ ಸೈಟ್ ಖಾಲಿ ಇರ್ತದೆ, ನೀವು ಮನೆ ಕಟ್ಕೊಂಡಿರ್ತೀವಿ, ಆ ಸೈಟ್ನ ಕ್ಲೀನ್ ಮಾಡ್ತಕ್ಕಂಥ ಪಟ್ಟಣ ಪಂಚಾಯತಿ ಬಂದು ಕ್ಲೀನ್ ಮಾಡ್ತಾರೆ. ಪಟ್ಟಣ ಪಂಚಾಯತಿಯ ಕೆಲಸ ರಸ್ತೆಗಳನ್ನು ಕ್ಲೀನ್ ಮಾಡೋದು, ಚರಂಡಿಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು. ಖಾಲಿ ಸೈಟ್ ಕ್ಲೀನ್ ಮಾಡಲಿಕ್ಕೆ ಅವ್ರಿಗೆ ಹಕ್ಕು ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ, ಅವ್ರ ಕಾನೂನಲ್ಲಿ ಹಕ್ಕು ಇಲ್ಲ. ಹೌದಾ ಸರ್? ಖಾಲಿ ಸೈಟ್ಗಳು ಮೇಂಟೈನ್ ಮಾಡ್ತಕ್ಕಂಥದ್ದು ಸೊಸೈಟಿ. ಎಲ್ಲವರಿಗೆ ಮೇಂಟೈನ್ ಮಾಡ್ತೀವಿ, ನೀವು ಕೊಟ್ಟರೆ ನಾವು ಮೇಂಟೈನ್ ಮಾಡ್ತೀವಿ, ನೀವು ಕೊಡಿದ್ರೆ ನಾವೇ ಮೇಂಟೈನ್ ಮಾಡೋಕ್ಕಾಗುತ್ತೆ. ಈಗ ಸ್ಟ್ರೀಟ್ ಲೈಟ್ ನಾವು ಆಗ್ತಾರೆ, ಸ್ಟ್ರೀಟ್ ಲೈಟ್ ಬಗ್ಗೆ ಅವ್ರು ಪಟ್ಟಣ ಪಂಚಾಯತ್ ಎತ್ಕೊಳ್ತಾರೆ. ಈ ಕಸ ಎತ್ತಲಿಕ್ಕೆ ವ್ಯಾನ್ ಬರ್ತದೆ, ಅದನ್ನು ಬಿಟ್ಟು ಖಾಲಿ ಸೇತುಗಳ ಮೇಲೆ ಹುಲ್ಲು ಬೆಳ್ಕೊಂಡಿರ್ತಕ್ಕಂಥದ್ದು ಯಾರು ಕ್ಲೀನ್ ಮಾಡಬೇಕು? ನೀವು ಕೊಟ್ಟರೆ ನಾವು ಖರ್ಚು ಮಾಡ್ತೀವಿ, ನೀವು ಕೊಟ್ಟರೆ ನಾವು ಕ್ಲೀನ್ ಮಾಡ್ತೀವಿ. ಈಗ ನಾವೆಲ್ಲ ಗಮನಿಸಿರ್ಬೋದು, ಎಷ್ಟು ಜನ ಇಲ್ಲಿ ಲೇಬರ್ಸ್ ಕೆಲಸ ಮಾಡ್ತಾರೆ. ಮಂಜು ಇಲ್ಲಿ ಹೋದೆ, ಮಂಜುನಾಥ್ ಎಲ್ಲದು ಗೊತ್ತಾಗುತ್ತೆ ಇರ್ಬೇಕಿಲ್ಲ ಅಂತ. ಈಗ ಅವ್ರು ಯಾವಾಗಲೂ ಕೂಡ ಅವ್ರನ್ನ ರೂಪಾನಗರಕ್ಕೆ ಸ್ಪೆಸಿಫಿಕ್ ಆಗಿ ಅಂತ ಒಬ್ಬರು ಇಟ್ಟಿದ್ದೀವಿ ಮ್ಯಾನೇಜರ್. ಅವನ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದು ತಾವೆಲ್ಲ ಗಮನಿಸಿರ್ತೀವಿ. ಇಷ್ಟು ಏರಿಯಾ ಆಗಿರ್ತಕ್ಕಂಥ ರೂಪಾನಗರ, ಸುವರ್ಣನಗರ ಮತ್ತು ಕುಮಾರಬೇಡಿ ಎಲ್ಲ ನೋಡ್ಕೊಳ್ಳೋಕ್ಕೆ ಒಬ್ಬ ಏರಿಯಾದಲ್ಲಿ ಇಂಜಿನಿಯರ್ ಕೂಡ ನಾವು ಇಟ್ಕೊಂಡು ನಾವು ಅಪಾಯಿಂಟ್ ಮಾಡ್ತೀವಿ. ಪ್ರವೀಣ್ ಅಂತ ಇಟ್ಕೊಂಡಿದ್ದೆ. ಅವರೆಲ್ಲರೂ ಕೂಡ ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಇರ್ತಾರೆ. ಅಷ್ಟು ಜನಕ್ಕೂ ಕೂಡ ನಾವು ಸಂಬಳ ಕೊಡ್ತಕ್ಕಂಥ. ಜೊತೆಗೆ ವೀಡ್ ಕಟ್ಟೋ ಮಿಷಿನ್ಗಳಲ್ಲಿ ಎಲ್ಲ ಕಡೆ ಸೈಟ್ ಕ್ಲೀನ್ ಮಾಡಲಿಕ್ಕೂ ಕೂಡ ಲೇಬರ್ಸ್ ಎಲ್ಲ ಬಂದು ಚರಂಡಿಗಳು ಮುಚ್ಚಾಗಿರ್ತಕ್ಕಂಥದ್ದು ಕೂಡ ಬಂದು ಕೆಲಸ ಮಾಡ್ತಾರೆ. ಇವೆಲ್ಲವನ್ನೂ ಕೂಡ ಯಾರು ಖರ್ಚಲ್ಲಿ ಮಾಡ್ತೀವಿ? ಸೊಸೈಟಿ ಪ್ರಶ್ನೆಗೆ ನಮ್ಮ ಜಾಬಲ್ಲಿ ಖರ್ಚು ಮಾಡ್ತೀರಾ? ಸೆಕ್ರೆಟರಿ ಜಾಬಿಂದ ಖರ್ಚು ಮಾಡ್ತೀರಾ? ನೀವು ಕೊಟ್ಟರೆ ಖರ್ಚು ಮಾಡ್ತೀವಿ. ಇದು ನಡೀತಕ್ಕಂಥದ್ದು ನೋ ಲಾಸ್ ನೋ ಪ್ರಾಫಿಟ್ ಸ್ಕೀಮಲ್ಲಿ ನಮ್ಮ ಸೊಸೈಟಿ ನಡೀತಕ್ಕಂಥದ್ದು. ಸಹಕಾರಿ ಸಂಘ ಅಂತಂದರೆ ಲಾಭವೂ ಇಲ್ಲ ನಷ್ಟವಿಲ್ಲ ರೀತಿಯಲ್ಲಿ ನಿಮ್ಮಿಂದ ತೆಗೆದುಕೊಂಡು ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ನೀವು ಮಾಡ್ತೀವಿ ಅಂತ ನಂಬಿಕೆ ಇಟ್ಕೊಂಡು ನಾವು ಹೇಳಿದ್ರಿ, ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಕೆಲಸವನ್ನು ನಾವು ಮಾಡ್ತೀವಿ. ನೀವೇನು ಸಹಕಾರ ಕೊಟ್ಟು ಕೂಡ ನೀವೇನು ಸಲಹೆಗಳನ್ನು ಕೊಟ್ಟು ಅದನ್ನು ತೆಗೆದುಕೊಳ್ಳೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ಅವ್ರು ಹೇಳಿದ್ರು, ಒಂದು ಪೊಲೀಸ್ ಸ್ಟೇಷನ್ ಹೋಗೋಷ್ಟು ಮಾಡಿ ಜಾಗ ಕೊಟ್ಟು ಈಗಾಗಲೇ ಹೆಚ್ಚು ಕಡಿಮೆ ಒಂದು 8-10 ವರ್ಷ ಆಯಿತು ಸ್ಟೇಷನ್ ಕಳಿಸ್ಬಿಟ್ಟು ಜಾಗ ಉಚಿತವಾಗಿ ನಮ್ಮ ಸಂಸ್ಥೆಯನ್ನೇ ಕಟ್ಟಿಸ್ಬಿಟ್ಟು ಕೊಟ್ಟಿರ್ತಕ್ಕಂಥ. ಪೊಲೀಸರು ಎಷ್ಟು ಜನ ಮಂದಿ ಇಟ್ಕೊಳ್ತಾರೆ? ಹೊರಗೆ ಬರ್ತಾರೆ, ಬರ್ತಾರೆ. ಇದರಿಂದ ನಾವು ಕೂಡ ಜಾಗೃತರಾಗಬೇಕು. ನಮ್ಮ ಎಚ್ಚರಿಕೆ ಇರೋದು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮಗಿದೆ. ಪ್ರಶ್ನೆನೂ ಮಾಡಬೇಕು, ಕೆಲಸನೂ ತೆಗಿಬೇಕು. ನಾನು ಹೇಳಿದೆ ಸೂಕ್ಷ್ಮವಾಗಿ ನಮ್ಮ ಚೀಫ್ ಆಫೀಸರ್ಗೆ, ಸರ್ ನಮ್ಮಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನ ರೂಪಾನಗರ ನಿವಾಸಿಗಳು ಎಲೈಟ್ ಕ್ಲಾಸ್, ಇಂಟೆಲೆಕ್ಚುಯಲ್ ಕ್ಲಾಸ್, ಡೀಸೆಂಟ್ ಕ್ಲಾಸ್. ಇವ್ರನ್ನ ಯಾವ ರೀತಿ ನೀವು ಬಳಸ್ಕೊಳ್ಬೇಕು ಬಳಸ್ಬೇಕು. ನಾನು ಹೇಳಿದೆ ಪ್ರೊಫೆಸರ್ ರವಿಕುಮಾರ್ ಸಲಹೆ ತೆಗೆದುಕೊಂಡ್ರೆ ಬೆಸ್ಟ್ ಇಂಜಿನಿಯರ್ ಅಂತ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ನಿಮ್ಮ ಏನೇ ಸೂಚನೆ ಕೊಡ್ತಕ್ಕಂಥದ್ದು ಕೂಡ ಕೊಡಿ. ಅವ್ರು ಒಳ್ಳೆ ಚೀಫ್ ಆಫೀಸರ್ ಇದ್ದಾರೆ. ಮೊದಲೊಬ್ಬ ಇದ್ದ ಹೊಡೋದ ಅಂದ್ಬಿಟ್ಟು ಕೇಳ, ಸುಮಾರು ದಿವಸ ಟೈಮ್ ವೇಸ್ಟ್ ಮಾಡ್ತಾರೆ, ನಾನು ಕೆಲಸನೂ ಮಾಡಲಿಕ್ಕಾಗಲಿಲ್ಲ. ಇವರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ, ನಮ್ಮ ರೂಪಾನಗರಕ್ಕೆ 1% ಹೆಚ್ಚಿನ ಆದ್ಯತೆಯನ್ನು ಕೊಡಿ, ಫಂಡ್ಸನ್ನು ಕೂಡ ಹೆಚ್ಚಿಗೆ ಡೈವರ್ಟ್ ಮಾಡಿ. ಬಹುಶಃ ನಿಮ್ಮೆಲ್ಲ ಏರಿಯಾಗಳು ಕಂಪೇರ್ ಮಾಡಿದ್ರೆ ನಿಮ್ಮ ಮುನ್ಸಿಪಲ್ ಆಫೀಸ್ಗೆ ನಿಮ್ಮ ಕಾರ್ಪೊರೇಷನ್ ನಮ್ಮದೇ ಹೈಯೆಸ್ಟ್ ರೆವಿನ್ಯೂ ಕಲೆಕ್ಷನ್. ಆ ರೆವಿನ್ಯೂ ಕಲೆಕ್ಷನ್ ಬಗ್ಗೆ ಶೇರಿಂಗು ಕೂಡ ಹಂಗೆ ಕೇಳ್ತೀವಿ. ನೀವು SBM ಅಂತ ನಿಮ್ಗೆ ಬಂದಿಲ್ಲ ಅಂತ ಬಿಡಿ, ಇನ್ನು ಸುಮಾರು ಲೇಔಟ್ ನಿಮ್ಮ ಕಡೆ ಬಂದಿದೆ. ಎಷ್ಟು ಲೇಔಟಿಂದ ಯಾವ ಆದಾಯ ಬರ್ತದೆ ನೀವು ಬೈಫರ್ಗೇಷನ್ ಮಾಡಿ ಸ್ಪ್ಲಿಟ್ ಅಪ್ ಮಾಡಿ ತಗೊಳ್ಳಿ. ಯಾವ್ಯಾವ ಲೇಔಟಿಂದ ಎಷ್ಟು ಬರ್ತಾ ಇದೆ. ನಮ್ಮ ಸುತ್ತಮುತ್ತ ಜುಡಿಷಿಯಲ್ ಲೇಔಟ್ ಇದೆ, ಕಾವೇರಿ ಬ್ಯಾಂಕ್ ಇದೆ, ನ್ಯಾಯಾಂಗ ಎಲ್ಲ ಇದೆ, ತೆಗೆದುಕೊಳ್ಳಿ. ಅವೆಲ್ಲ ಬಡವಣೆಗಿಂತ ಹೈಯೆಸ್ಟ್ ರೆವಿನ್ಯೂ ಕಲೆಕ್ಷನ್ ನಮ್ಮ ರೂಪಾನಗರದಿಂದ ಸತ್ಯ. ಅದಕ್ಕೆ ತಕ್ಕಂತೆ ನಮಗೆ ಪರ್ಸೆಂಟೇಜ್ ನಮ್ಗೆ ಜಾಸ್ತಿ. ನಾನು ಹೇಳಿದೆ ಯಾವ ಥರ ನಿಮ್ಮ
ಕಾರ್ಪಸ್ ಫಂಡ್ ಇದ್ದರೆ ಕೊಡಿ, CSR ಫಂಡ್ಸ್ ಸೀನಿಯರ್ ಸಿಟಿಸನ್ ಅವರಿಗೆ ಪಾಪ ಆ ಪಾರ್ಕ್ ನೋಡಿ ಭಾಳ ಖುಷಿ ಆಯಿತು. ಈ ಥರ ನಮ್ಮ ಸಂಸ್ಥೆ ನಡ್ಕೊಂಡು ಬಂದಿರತಕ್ಕಂಥದ್ದು ಇದು ಇತಿಹಾಸನೂ ಕೂಡ ಭಾಳಷ್ಟು ದೊಡ್ಡದಾಗಿದೆ. ಅದನ್ನು ನಾವು ಹಾಗೇ ಮುಂದುವರ್ಸ್ಕೊಂಡು ಹೋಗೋಣ. ಹಾಗೇ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನೀವು ನಮಗೆಲ್ಲ ಸಾಕು. ಇಲ್ಲಿ ಕೆಲವು ಸಮಸ್ಯೆಗಳು ಇಲ್ಲಿ ಬರ್ತವೆ, ನನಗೆ ಗೊತ್ತಿದೆ. ಇಲ್ಲಿರ್ತಕ್ಕಂಥ ಶಾಸಕರು JDS, ಸಂಸದರು BJP, ಸರ್ಕಾರ ಕಾಂಗ್ರೆಸ್. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಫ್ ದಿ ರೆಕಾರ್ಡ್, ಯಾರು ಪ್ರಶ್ನವರೆಲ್ಲ ಏನಿಲ್ಲ, ಸೂಕ್ಷ್ಮವಾಗಿ ನಾವು ನಮ್ಮ ಚಲನವಲನವನ್ನು ಸೂಕ್ಷ್ಮವಾಗಿ ಇರಬೇಕು ಅಂತ ಗಮನ ತರ್ತೀವಿ. ಇದು ಯಾಕೆ ಅಂತಂದ್ರೆ ನಾವೆಲ್ಲ ಹೊರಗಡೆ ಇದ್ದಾಗ ಇಲ್ಲಿ ಸಂಸದರು ಬಂದಿದ್ದರಂತೆ. ಸಂಸದರಿಗೆ ಏನು ಮಾಡಿದ್ರೆ ನೀವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಕೊಡುವಾಗ ಕೆಲವು ಅಲಿಗೇಷನ್ಸು ಮಾಡಿದ್ದೀವಿ. ದಯಮಾಡಿ ನಮ್ಮ ಕೆಲಸಗಳನ್ನು ನಾವು ಸಾಧನೆ ಮಾಡ್ಕೊಳ್ಳೋವರೆಗೂ ಕೂಡ ಯಾರ ಮೇಲೂ ಅಲಿಗೇಷನ್ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟ್, ಒಂದು ಸಲಹೆ. ನೀವೇನು ಮಾಡ್ತೀರಿ, MP ಬಂದ ತಕ್ಷಣ MP ಮುಂದೆ ಇರ್ತಕ್ಕಂಥ ಒಂದು 4 ಜನ ಜೋರಾಗಿ BJಪಿಯವರು, ಸರ್ ಅವ್ರು ಆ ಕೆಲಸ ಮಾಡಿಲ್ಲ, ಸರ್ ಇವ್ರು ಈ ಕೆಲಸ ಮಾಡಿಲ್ಲ, ಸರ್ ಇವ್ರೇನು ಮಾಡ್ತಾರೆ ಅಂತ ಹೇಳ್ತೀನಿ. ಸರ್ JDS ಶಾಸಕರು ಬಂದಾಗ ಅವ್ರ ಮುಂದೆ ಹಾಗೆ ಮಾಡೋದೇ ಕೆಲಸನ ಸರ್ಕಾರ ಮಾಡೋದು. ಓ ಸರಿನಾ? ಅದೇನಾಗುತ್ತೆ, ಈಗ ಕಂಪ್ಲೇಂಟ್ ಯಾಕೆ ಮಾಡಿದ್ರಿ ಅಂತ ನೀವು ಹೇಳಿದ್ರಿ, ಬಟ್ ಕಂಪ್ಲೇಂಟ್ ಮಾಡಿದ್ರಿಂದ ಥಿಂಗ್ಸ್ ಆರ್ ಮೂವಿಂಗ್. ನೋ, ವಿ ಕ್ಯಾನಾಟ್ ಕೀಪ್ ಕ್ವೈಟ್. Whosoever in the authority or whosoever in power, we have to approach them and request them. No, ಅದು ಮಾಡಲಿಲ್ಲ ಅಂದ್ರೆ ನಮ್ಮ ಕೆಲಸ ಸಾಧನೆ ಆಗೋ ನಮಗೆ ಪೂರ್ಣ ನೀರು ಬರಬೇಕು, UGD ಸಾಲ್ವ್ ಆಗಬೇಕು, ಗಾರ್ಬೇಜ್ ಕ್ಲಿಯರ್ ಆಗಬೇಕು. ಇಷ್ಟೇ ನಮ್ಮ ಸಮಸ್ಯೆ, ಬೇರೆ ಏನು ಸಮಸ್ಯೆ ಇಲ್ಲ. ಈ ಬೇಸಿಕ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗೋವರೆಗೂ ಕೂಡ ನಾವು ಸೂಕ್ಷ್ಮವಾಗಿ, ನೀವು ಎಲ್ಲರ ಮುಂದೆ ಹೇಳ್ಕೊಳ್ಳದೆ ಹೋದ್ರು ಸೂಕ್ಷ್ಮವಾಗಿ ಗುಪ್ತವಾಗಿ ಗೌಪ್ಯವಾಗಿ ಹೋಗಿ ಯಾರಿಗೆ ಅಪ್ರೋಚ್ ಮಾಡ್ಕೊಂಡು ಹೇಳ್ಕೊಂಡು ನಮ್ಮ ಕೆಲಸವನ್ನು ಸಾಧನೆ ಮಾಡಬೇಕು, ನಮಗೆಲ್ಲರಿಗೂ ಅನುಕೂಲ ಆಗಬೇಕು. ಅದೇ ರೀತಿಯಲ್ಲಿ ಪ್ರಯತ್ನ ಪಡಿ ಅಂತಕ್ಕಂಥದ್ದು. ಯಾರನ್ನು ಬರಿಬೇಡಿ ಅಂತ ಹೇಳಲಿಕ್ಕೆ ನಾನು ಯಾರು ಅವ್ರಿಗೇನು ಹೇಳಬೇಡಿ ಅಂತ ಹೇಳಿದ್ರಲ್ಲ, ಸಾರ್ವಜನಿಕವಾಗಿ ಹೇಳಿದಾಗ ಏನಾಯಿತು, ಅಧಿಕಾರಿಗಳು ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನಮ್ಮ ಮೇಲೆ ಈ ಥರ ಕಂಪ್ಲೇಂಟ್ ಇರೋಲ್ಲ ಅಂತ ಸಹಜವಾಗಿ ಅಧಿಕಾರಿಗೆ ಮನಸ್ಸಿಗೆ ಬರ್ತದೆ. ಹಾಗಾಗಿ ಅಧಿಕಾರಿಗಳನ್ನು ನಾವು ಬಳಸ್ಕೊಳ್ತಕ್ಕಂಥದ್ದು ಹೇಗೆ, ಅಧಿಕಾರಿಯಿಂದ ಕೆಲಸ ತೆಗೆದು ಹೇಗೆ. ಈಗ ಚೀಫ್ ಆಫೀಸರ್ ಬಂದರು, ಅವ್ರ ಜೊತೆಗೆ ಹೆಲ್ತ್ ಇನ್ಸ್ಪೆಕ್ಟರ್ ಕರ್ಕೊಂಡ್ಬಂದರೆ ಅವರೇ ಹೇಳಿದ್ರು, ನಿಮ್ಮೆಲ್ಲ ಇನ್ಸ್ಪೆಕ್ಟರ್ ಶೇರ್ ಮಾಡ್ತೀನಿ ನಂಬರ್ನ, ನೀವೇನೇ ಇದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಅವರೂ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಈಗ ನಮ್ಮ ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ಅವರೇ ಸೈಟ್ ಕೊಡಿ ಅಂತ ನಾವು ಕೇಳಲ್ಲ, ಅವರಿಗೆ ನಮಗೆ ಇದು ಖಾತಾ ಮಾಡಿಬಿಡಿ ಸೈಟ್ ಇದ್ದಾರೆ ಅಂತ ನಾವೇನು ಕೇಳಲ್ಲ. ನಮಗಿರ್ತಕ್ಕಂಥ ಆಸ್ತಿನ ರಕ್ಷಣೆ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಸೌಲಭ್ಯಗಳನ್ನು ಪಡಿಬೇಕು ಅಂತಕ್ಕಂಥ ವಿಶೇಷ. ನಮಗಿರೋ ಸೌಲಭ್ಯ ಇಷ್ಟೇ, ಒಂದೇ ಒಂದು ನೀರು ಸಫಿಷಿಯೆಂಟಾಗಿ ಬರಬೇಕು, UGD ಪ್ರಾಬ್ಲಮ್ಸ್, ಗಾರ್ಬೇಜ್ ಎತ್ತಬೇಕು, ಸ್ಟ್ರೀಟ್ ಲೈಟ್, 4 ಮೇಜರ್ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಡ್ರೆ ಎಲ್ಲರ ಜೊತೆಗೆ ಸಹಕಾರ ಮಾಡಿಕೊಂಡು, ಎಲ್ಲರ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಂಡು, ಎಲ್ಲರ ಜೊತೆಗೆ ನಾವು ಸಹಕಾರವಾಗಿದ್ದರೆ ಮಾತ್ರ ಸಾಧನೆ ಮಾಡೋಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ, ನೀವು ಯಾರನ್ನು ಕರಿಬೇಡಿ, ಯಾರಿಗೂ ಹೋಗಿ ಅವಾರ್ಡ್ ಕೊಡಬೇಡಿ ಅಂತ ಹೇಳಿಲ್ಲ. ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಅಂತಕ್ಕಂತ ಹೇಳಿದೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ ಮುಕ್ತಿಗಳೇ. ಇದರಿಂದ ನಮ್ಮ ಸಾಧನೆ ಮಾಡೋ ತನಕ ಕೂಡ ಅವ್ರು ನಮ್ಮ ಜೊತೆಗಿರ್ತಾರೆ. ಒಳ್ಳೆ ಚೀಫ್ ಆಫೀಸರ್ ಬಂದಿದ್ದಾರೆ, ಇವ್ರನ್ನ ನಾವು ಇಟ್ಕೊಳ್ಳೋಣ, ಇವ್ರನ್ನ ಬಳಸ್ಕೊಳ್ಳೋಣ. ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಬಂದರೂ ಕೂಡ ಫಸ್ಟ್ ನಮ್ಮ ರೂಪಾನಗರಕ್ಕೆ ಆದ್ಯತೆ ಕೊಡಿ, ನಮ್ಮ ದೀಪಾನಗರಕ್ಕೆ ಆದ್ಯತೆ ಕೊಡಿ ಅಂತ ಸ್ಟೇಜ್ ಬೈ ಸ್ಟೇಜ್ ಮಾಡಿಕೊಡಿ ಅಂತ ಹೇಳಿ. ಸ್ಟೇಜ್ ಬೈ ಸ್ಟೇಜ್, ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ವೈಸ್ ಹಾಕ್ಕೊಂಡು ಮಾಡಿಕೊಡಿ ಸರ್ ಅಂತ ಹೇಳಿದ್ದೀನಿ. ಅವರು ಕೂಡ ಖಂಡಿತವಾಗೂ ನಾವು ಮಾಡಿಕೊಡ್ತೀನಿ ಅಂದರೆ ನಮ್ಮ ಜೊತೆಗೆ ನೀವು ಬರೀ ಚೀಫ್ ಆಫೀಸರ್ ಅಂತ ಭಾವನೆ ನಿಲ್ಬೇಡಿ. ನಮ್ಮ ರೂಪಾನಗರ ನಿವಾಸಿಗಳು ನೀವು ಕೂಡ ಒಬ್ಬರಾಗಿರಿ. ಇಲ್ಲಿ ವಾತಾವರಣ ನೋಡಿ, ಅದು ಪರಿಸರ ಇಲ್ಲ, ಜನಗಳನ್ನು ನೋಡಿ ಅಂತ ಕೂಡ ಹೇಳಿದಿರಿ. ಇವೆಲ್ಲ ಕಾರಣದಿಂದ ನಾವೆಲ್ಲೂ ಕೂಡ ಬಂದು ಪ್ರೊಟೆಸ್ಟ್ ಮಾಡೋಂಥ ಜನವೂ ಅಲ್ಲ, ಕೇಕೆ ಹಾಕೋ ಜನವೂ ಅಲ್ಲ, ಹೂಗಳ ಜನವೂ ಅಲ್ಲ. ನಮ್ಮ ಮನೆಗಳಲ್ಲಿ ನಾವು ಗಂಭೀರವಾಗಿರ್ತಕ್ಕಂಥ ಜನ, ಇವರನ್ನು ಗಂಭೀರವಾಗಿ ಪರಿಗಣಿಸಿ ಇವರಿಗೆ ಸೌಲಭ್ಯ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನೀವು ಮಾಡಿ ಅಂತ ಹೇಳ್ತಾ, ಇಷ್ಟು ಜೊತೆಗೆ ಸಮಯವನ್ನು ನೀವು ನಮ್ಮ ಜೊತೆಗೆ ಕೊಟ್ಟಿದ್ರಿ. ನಮ್ಮ ಮಾತುಗಳನ್ನು ಕೂಡ ದಯಮಾಡಿ ಆಚರಿಸಲಿಕ್ಕೆ ಎಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಥ್ಯಾಂಕ್ ಯು ವೆರಿ ಮಚ್.